ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ಸ್ವಾಗತ. ನಾವಿವತ್ತು ಯಾವುದೇ ಮೋಟೋ ವ್ಲಾಗ್ ಮಾಡ್ತಾ ಇಲ್ಲ. ಮೊನ್ನೆ ನಡೆದ ಅಮೆಝಾನ್ ಗ್ರೇಟ್ ಇಂಡಿಯನ್ ಫೆಸ್ಟಿವಲಲ್ಲಿ DJI Action 4 ಬುಕ್ ಮಾಡಿದ್ದೀವಿ. ಅದ್ರದ್ದು ಅನ್ಬಾಕ್ಸ್ ಮಾಡೋಣ ಬನ್ನಿ. ಪಾರ್ಸಲ್ ಓಪನ್ ಮಾಡಿದ್ರೆ ಕ್ಯಾಮ್ರಾ ನಮಗೆ ಈ ಥರ ಬಂದಿದೆ. ಬಾಕ್ಸ್ ನೋಡ್ಬೋದು, ನೀವು ತುಂಬ ಚಿಕ್ಕದಾಗೇ ಇದೆ. ಇದರಲ್ಲಿ ನಿಮಗೆ ಅಡ್ವೆಂಚರ್ ಮಾಡಲ್ ಕೂಡ ಸಿಗುತ್ತೆ. ಅದೇನೆಂದರೆ 3 ಬ್ಯಾಟ್ರಿ ಬರುತ್ತೆ, ಜೊತೆಗೆ ಒಂದು ಸೆಲ್ಫಿ ಸ್ಟಿಕ್ ಬರುತ್ತೆ. ಬಟ್ ಅದು ಸ್ವಲ್ಪ ಕಾಸ್ಟ್ಲಿ ಇದೆ. ಇದು ಬಂದು ಬೇಸ್ ಮಾಡಲ್ ಆಗಿರೋದ್ರಿಂದ ಸ್ಟಾರ್ಟಿಂಗಿಗೆ ನೀವು ಇದನ್ನು ಪ್ರಿಫರ್ ಮಾಡ್ಬೋದು. ಇದು ಬಂದು ನನಗೆ 22,000 ಸಿಕ್ಕಿದೆ. ಸೊ ಹೇಗಿದೆ ನೋಡೋಣ ಬನ್ನಿ, ಅನ್ಬಾಕ್ಸ್ ಮಾಡೋಣ. ನಾನು ಫಸ್ಟ್ ಟೈಮ್ ತೊಗೊಂಡಿರೋದು ಆ್ಯಕ್ಷನ್ ಕ್ಯಾಮ್ರಾನ. ಹೇಗಿದೆ ಅಂತ ತೋರಿಸ್ತೀನಿ ನಿಮಗೂ. ಸೊ ನೋಡ್ಬೋದು, ಪ್ಯಾಕಿಂಗ್ ಎಲ್ಲ ತುಂಬ ಚೆನ್ನಾಗೇ ಇದೆ. ಫುಲ್ ಕವರ್ ಮಾಡಿದ್ದಾರೆ. ಬನ್ನಿ ಓಪನ್ ಮಾಡೋಣ. ಸೊ ನೋಡಿ, ಕ್ಯಾಮ್ರಾ 1 ಇಯರ್ ವ್ಯಾರಂಟಿ ಇದೆ. ವಿತ್ ಬಿಲ್ ಇಟ್ಕೊಬೇಕು. ಬಿಲ್ ಎಲ್ಲರೂ ಜೋಪಾನವಾಗಿ ಇಟ್ಕೊಳ್ಳಿ ಬುಕ್ ಮಾಡಿದ್ರೆ. ಓಪನ್ ಮಾಡೋಣ ಬನ್ನಿ, ಒಳಗಡೆ ಹೇಗಿದೆ ನೋಡೋಣ. ಸೊ ಇಲ್ಲಿದೆ ನೋಡಿ, DJI Action 4 ಕ್ಯಾಮ್ರಾ. ಇದು ಬೆಸ್ಟ್ ಬಜೆಟ್ ಫ್ರೆಂಡ್ಲಿ ಕ್ಯಾಮ್ರಾ. ಮೋಟೋ ವ್ಲಾಗ್ ಏನಾದರೂ ನೀವು ಸ್ಟಾರ್ಟ್ ಮಾಡ್ತೀರಾ ಅಂದರೆ ಇದನ್ನು ಚೂಸ್ ಮಾಡಿ ನೀವು ಬೇಕಾದ್ರೆ ಆಮೇಲೆ ಅಪ್ಡೇಟ್ ಮಾಡ್ಕೊಬೋದು ಬೇರೆ ಬೇರೆ ದೊಡ್ಡ ದೊಡ್ಡ ಕ್ಯಾಮ್ರಾಗೆ. ಹಾಗೆ ಇದ್ರೊಳಗಡೆ ಏನಿದೆ ಬನ್ನಿ ನೋಡೋಣ. ಆ್ಯಸ್ ಯೂಶ್ವಲ್ ನಿಮಗೆ ಒಂದು ಬ್ಯಾಟ್ರಿ ಸಿಗುತ್ತೆ. ಇದು ಬೇಸ್ ವೇರಿಯಂಟ್ ಆಗಿರೋದ್ರಿಂದ. ಆ್ಯಂಡ್ ನಿಮಗೆ ಒಂದು ಚಿನ್ ಮೌಂಟ್ ಇದೆ ಹೆಲ್ಮೆಟ್ದು. ಬಟ್ ಇದು ಅಷ್ಟು ಚೆನ್ನಾಗಿದೆಯಾ ಇಲ್ವೋ ಗೊತ್ತಿಲ್ಲ. ಆ್ಯಕ್ಷನ್ ಪ್ರೋದಿದೆ, ಬೇಕಾದ್ರೆ ನೀವು ಅದನ್ನು ಚೂಸ್ ಮಾಡ್ಬೋದು. ಆ್ಯಂಡ್ ಇದು ಬಂದು ಮ್ಯಾಗ್ನೆಟಿಕ್ ಕ್ಲಿಪ್ ಆನ್ ಬರುತ್ತೆ ಕ್ಯಾಮ್ರಾ ಫಿಕ್ಸ್ ಮಾಡೋದಕ್ಕೆ. ಆ್ಯಂಡ್ ಒಂದು ಫ್ರೇಮ್ ಬರುತ್ತೆ, ಕವರು. ಇದು ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಪ್ಲಾಸ್ಟಿಕ್ ಇದೆ, ತುಂಬ ಸ್ಟಡಿಯಾಗಿದೆ. ಇನ್ನೂ ಒಂದೇನೋ ಇದೆ. ಓಕೆ, ಇದು ಬಂದು ಲೆನ್ಸ್ ಕ್ಯಾಪ್ ಬರುತ್ತೆ. ಇದು ಹೇಗೆ ಯೂಸ್ ಮಾಡೋದು ನನಗೂ ಗೊತ್ತಿಲ್ಲ, ಆಮೇಲೆ ಹೇಳ್ತೀನಿ ಚೆಕ್ ಮಾಡಿಬಿಟ್ಟು. ಸೊ ಇವಾಗ ಮೇನ್ ಮ್ಯಾಟ್ರು ಕ್ಯಾಮ್ರಾ. ಬನ್ನಿ ಓಪನ್ ಮಾಡೋಣ, ಹೇಗಿದೆ ಅಂತ ನೋಡೋಣ. ಫಸ್ಟ್ ಟೈಮ್ ಓಪನ್ ಮಾಡ್ತಾ ಇರೋದು ಆ್ಯಕ್ಷನ್ ಕ್ಯಾಮ್ರಾನ. ಇದೇ ಫಸ್ಟು ತೊಗೊಂಡಿರೋದು. ನೋಡೋಣ ಮುಂಚೆ ಕಂಪೇರ್ ಮಾಡಿದ್ರೆ ಕ್ವಾಲಿಟಿ ಯಾವ ಥರ ಇಂಪ್ರೂವ್ ಆಗುತ್ತೆ ಅಂತ. ಕ್ಯಾಮ್ರಾ ಕ್ವಾಲಿಟಿ ಹೇಗಿದೆ ನೋಡೋಣ. ನಾನು DJI ಇದು ಸಿಕ್ಕಾಬಟ್ಟೆ ರಿವ್ಯೂ ನೋಡಿದ್ದೀನಿ. ಈಗ ಗೋಪ್ರೋಗಿಂತ ಎಲ್ಲ DJIನೇ ತುಂಬ ತಗೋತಿದ್ದಾರೆ. ಯಾಕಂದರೆ ಇದರಲ್ಲಿ ನಿಮಗೆ ಬ್ಯಾಟ್ರಿ ತುಂಬ ಚೆನ್ನಾಗಿದೆ, ಪ್ಲಸ್ ನೈಟ್ ವಿಷನ್ ಕ್ವಾಲಿಟಿ ಕೂಡ ತುಂಬ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಆ್ಯಂಡ್ ಅಫೋರ್ಡಬಲ್ ಕೂಡ ಇದೆ ಗೋಪ್ರೋಗೆ ಹೋಲಿಸ್ಕೊಂಡ್ರೆ. ಬೇಕಾದ್ರೆ ನೀವು ಗೋಪ್ರೋಗಿಂತ ಆ್ಯಕ್ಷನ್ 4ನ ಸಜೆಸ್ಟ್ ಮಾಡ್ತೀನಿ ನಾನು. ಓಕೆನಾ? ಸೊ ಆಲ್ಮೋಸ್ಟ್ ಎಲ್ಲ ಓಪನ್ ಮಾಡಿದ್ದೀವಿ. ಬಟ್ ವ್ಯಾರಂಟಿ ಕಾರ್ಡ್ ಇರಲಿಲ್ಲ, ವ್ಯಾರಂಟಿ ಕಾರ್ಡ್ ಸಿಕ್ತು. ಆ್ಯಸ್ ಯೂಶ್ವಲ್ ನಿಮಗೆ ಗೈಡ್ ಇದೆ ಆ್ಯಂಡ್ ಮ್ಯಾನ್ಯುಯಲ್ಲು. ಆ್ಯಂಡ್ ವ್ಯಾರಂಟಿ ಕಾರ್ಡ್ ಇದೆ. 1 ಇಯರ್ ವ್ಯಾರಂಟಿ ಇರೋದ್ರಿಂದ ಎಲ್ಲದನ್ನೂ ಸೇಫಾಗಿ ಇಟ್ಕೊಂಡಿರಿ. ಯಾವ್ದಾದ್ರು ಸರ್ವಿಸ್ ಏನಾದ್ರು ಬಂತು ಅಂದರೆ, ನೀವು ಸರ್ವಿಸ್ ಮಾಡಿಸ್ಬೇಕು ಅಂದರೆ ವ್ಯಾರಂಟಿ ಕಾರ್ಡ್ ಇದ್ದರೆ ಒಳ್ಳೆಯದು. ಆ್ಯಂಡ್ ಇವಾಗ ಕ್ಯಾಮ್ರಾ ಸೆಟ್ ಮಾಡೋಣ ಬನ್ನಿ. ಕ್ಯಾಮ್ರಾ ತುಂಬ ಲೈಟ್ ವೆಯ್ಟ್ ಇದೆ, ತುಂಬ ಚೆನ್ನಾಗಿದೆ. ಮೋಸ್ಟ್ಲಿ 200 to 300 ಗ್ರಾಮ್ ಏನೋ ಇದೆ ನಾನು ಚೆಕ್ ಮಾಡಿರೋ ಪ್ರಕಾರ. ಸೊ ನೋಡಿ ಕ್ಯಾಮ್ರಾ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ, ಒಳ್ಳೆ ಕ್ವಾಲಿಟಿ ಇದೆ. ಒಂದು ಫುಲ್ 360 ತೋರಿಸ್ತೀನಿ ನೋಡಿ. ಆ್ಯಂಡ್ ಇದು ಬಂದು ಬ್ಯಾಟ್ರಿ ಹಾಕೋದು. ನೀವು ಇದನ್ನು ಅಪ್ಲಿಫ್ಟ್ ಮಾಡಿ ಓಪನ್ ಮಾಡಬೇಕು. ಸೊ ಇದು ಬ್ಯಾಟ್ರಿ ಹಾಕಿ ಆನ್ ಮಾಡಿ ನೋಡೋಣ ಬನ್ನಿ. ನೀವೇನಾದ್ರು ಅದೇ ಅಡ್ವೆಂಚರ್ ಕಾಂಬೋ ತೊಗೊಂಡ್ರೆ ನಿಮಗೆ 3 ಬ್ಯಾಟ್ರೀಸ್ ಬರುತ್ತೆ ವಿತ್ ಚಾರ್ಜಿಂಗು. ಸದ್ಯಕ್ಕೆ ನಾನು ಬೇಸ್ ಮಾಡಲು ತೊಗೊಂಡಿದ್ದೀನಿ. ಸೊ ಬ್ಯಾಟ್ರಿ ಹಾಕೋಣ ಬನ್ನಿ. ಇದ್ರ ಪಕ್ಕನೇ ನಿಮಗೆ SD ಕಾರ್ಡ್ಗೆ ಸ್ಪೇಸ್ ಇದೆ. SD ಕಾರ್ಡ್ ಹಾಕ್ಬಿಟ್ಟೆ ರೆಕಾರ್ಡ್ ಮಾಡಬೇಕು. ಇನ್ಬಿಲ್ಟ್ ಸ್ಟೋರೇಜ್ ಇರೋದಿಲ್ಲ, SD ಕಾರ್ಡಲ್ಲೇ ನೀವು ರೆಕಾರ್ಡ್ ಮಾಡಬೇಕು. ನೀವೇನಾದ್ರು ತೊಗೊಂಡ್ರೆ 128 GB ಇಲ್ಲ 256 GB ತೊಗೊಳ್ಳಿ. ಸೊ ನಿಮಗೆ ಪದೇ ಪದೇ ಡೇಟಾ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂತ ಇರೋಲ್ಲ. ಲೆನ್ಸ್ ನೋಡಿ ಕ್ಯಾಮ್ರಾದು ಏನು ಸಖತ್ತಾಗಿದೆ ಅಂತ.
ಆ್ಯಂಡ್ ಇದು ಬಂದು ಕ್ಯಾಮ್ರಾ ಪ್ರೊಟೆಕ್ಟರು. ಇದನ್ನು ಹಾಕ್ಲೇಬೇಕು ಅಂತ ಏನು ಕಂಪಲ್ಸರಿ ಇಲ್ಲ, ಬಟ್ ಹಾಕೋದ್ರಿಂದ ನೀವೇನಾದ್ರು ಕ್ಯಾಮ್ರಾ ನೆಲದ ಮೇಲೆ ಇಕ್ತೀರಾ ಅಂದರೆ ಸ್ವಲ್ಪ ಸ್ಕ್ರ್ಯಾಚ್ ಆಗೋದ್ರಿಂದ ಪ್ರೊಟೆಕ್ಟ್ ಮಾಡುತ್ತೆ. ಆ್ಯಂಡ್ ಇದು ಚೆನ್ನಾಗಿದೆ. ಎನಿವೇ ಇದನ್ನು ಹಾಕೋದ್ರಿಂದ ಎಕ್ಸ್ಟ್ರಾ ಸೇಫ್ಟಿ ಇರುತ್ತೆ. ನನ್ನ ಸಜೆಷನ್ ಏನಂದರೆ ಇದು ಹಾಕೋದು ಒಳ್ಳೆಯದು. ಸೊ ಕ್ಯಾಮ್ರಾ ಏನೂ ಡ್ಯಾಮೇಜ್ ಆಗೋದಿಲ್ಲ. ನೋಡಿ, ಫುಲ್ ಪ್ರೊಟೆಕ್ಟ್ ಮಾಡುತ್ತೆ ಕ್ಯಾಮ್ರಾನ, ಏನು ತೊಂದರೆ ಇಲ್ಲ. ಇದು ಬಂದು ಮ್ಯಾಗ್ನೆಟಿಕ್ ಮೌಂಟು. ಸೊ ಇದು ಓಪನ್ ಮಾಡೋದಾಗಿರಲಿ, ಕ್ಯಾಮ್ರಾನ ಕ್ಲೋಸ್ ಮಾಡೋದಾಗಿರಲಿ ಏನು ಕಷ್ಟ ಏನಿಲ್ಲ. ಜಸ್ಟ್ ನೀವು ಪ್ರೆಸ್ ಮಾಡಿ ಓಪನ್ ಮಾಡಬೇಕು. ಮ್ಯಾಗ್ನೆಟ್ ತುಂಬ ಸ್ಟ್ರಾಂಗ್ ಆಗಿದೆ, ಏನು ತಲೆ ಕೆಡಿಸ್ಕೊಳ್ಳೋಂಗೆ ಏನಿಲ್ಲ, ಕ್ವಾಲಿಟಿ ಚೆನ್ನಾಗಿದೆ. ಆ್ಯಂಡ್ ಇದರಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ, ನೀವೇನಾದ್ರು ವರ್ಟಿಕಲಾಗಿ ಶೂಟ್ ಮಾಡ್ತೀರಾ ರೀಲ್ಸ್ಗೆ, ಶಾರ್ಟ್ಸ್ಗೆ ಅಂದರೆ ನೀವು ವರ್ಟಿಕಲಾಗೂ ಮೌಂಟ್ ಮಾಡ್ಬೋದು. ಸೊ ನೀವು ರೀಲ್ಸ್ಗೆ, ಶಾರ್ಟ್ಸ್ಗೆ ಈಸಿಯಾಗಿ ವಿಡಿಯೋ ಮಾಡ್ಕೊಬೋದು. ಬಟ್ ಅದಕ್ಕೆ ನೀವು ಫ್ರೇಮ್ ಫಿಕ್ಸ್ ಮಾಡಿರಬೇಕಾಗುತ್ತೆ. ಮ್ಯಾಗ್ನೆಟಿಕ್ಕು ಫ್ರೇಮಲ್ಲಿದೆ. ಸೊ ನೋಡಿ, ಕ್ಯಾಮ್ರಾ ಫಿಕ್ಸ್ ಮಾಡಿದ್ದೀನಿ ನಾನು, ಹೇಗಿದೆ ವ್ಯೂ ಅಂತ. ಇದು ಬಂದು ನಾನು ಅಲ್ಟ್ರಾ ವೈಡು ರಾಕ್ ಸ್ಟಡಿನಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ವೈಡಾಗಿ ಕ್ಯಾಪ್ಚರ್ ಆಗ್ತಾಯಿದೆ. ಆ್ಯಂಡ್ ಸ್ಟೆಬಿಲೈಸೇಷನ್ ಕೂಡ ಅಷ್ಟೇ ತುಂಬ ಸಕ್ಕತ್ತಾಗಿದೆ. ಒಂದು ಚೂರು ವೈಬ್ರೇಷನ್ ಆಗಿರಲಿ ಏನೂ ಫೀಲ್ ಆಗ್ತಾಯಿಲ್ಲ ಕ್ಯಾಮ್ರಾನಲ್ಲಿ. ಇದರಲ್ಲೇ ಇನ್ನೂ ರಾಕ್ ಸ್ಟಡಿ ಪ್ಲಸ್ ಅಂತಲೂ ಇದೆ, ಫುಲ್ಲು ಸ್ಮೂತಾಗಿ ಬರೋದಕ್ಕೆ ವೀಡಿಯೋ. ಅದಿನ್ನೂ ಚೆಕ್ ಮಾಡಿಲ್ಲ. ನೆಕ್ಸ್ಟ್ ಏನಾದರೂ ಆಫ್ ರೋಡ್ಗೆ ಹೋದಾಗ ಅದನ್ನು ಚೆಕ್ ಮಾಡೋಣ, ತೋರಿಸ್ತೀನಿ ವಿಡಿಯೋ ಹೇಗೆ ಬರುತ್ತೆ ಆಫ್ ರೋಡಿಂಗಲ್ಲಿ ಅಂತ. ಆ್ಯಂಡ್ ಕ್ಯಾಮ್ರಾದಲ್ಲಿ ತುಂಬ ಇನ್ನೂ ಸೆಟ್ಟಿಂಗ್ಸ್ಗಳಿದೆ, ಚೆಕ್ ಮಾಡಬೇಕು. ತುಂಬ ಫಿಲ್ಟರ್ಗಳಿದೆ, ಟೈಮ್ ಲ್ಯಾಪ್ಸ್ ಎಲ್ಲ ಹೇಗೆ ಬರುತ್ತೆ ನೋಡಬೇಕು. ಸೊ ಬರೋ ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ ಕ್ವಾಲಿಟಿ ಯಾವ ಥರ ಇದೆ ಕ್ಯಾಮ್ರಾದು ಅಂತ. ಆ್ಯಂಡ್ ವಾಟರ್ ಪ್ರೂಫು ಚೆಕ್ ಮಾಡಿಲ್ಲ, ಯಾವಾಗ ನಾವು ಮಳೆಯಲ್ಲಿ ರೈಡ್ ಮಾಡಿದಾಗ ಗೊತ್ತಾಗುತ್ತೆ ವಾಟರ್ ಪ್ರೂಫ್ ಹೇಗೆ ವರ್ಕ್ ಆಗುತ್ತೆ ಅಂತ. ಆ್ಯಂಡ್ ಸಿಟಿ ಒಳಗಡೆ ನೋಡಿ ಓಡಿಸ್ಬೇಕಾದ್ರೆ ಹೇಗಿದೆ ಅಂತ ತುಂಬ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಕಲರ್ಸ್ ಎಲ್ಲ ನೀವು ರೈಟ್ ಸೈಡೆಲ್ಲ ನೋಡ್ಬೋದು, ವೆಹಿಕಲ್ಸು, ಶಾಪ್ಸ್ದು ಎಲ್ಲ ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ. ಕ್ವಾಲಿಟಿ ಚೆನ್ನಾಗಿದೆ ವೀಡಿಯೋದು. ಆ್ಯಂಡ್ ನೀವೇನಾದರೂ ಸಿನಿಮ್ಯಾಟಿಕ್ ವೀಡಿಯೋ ಮಾಡ್ತೀರಾ ಅಂದರೆ ತುಂಬ ಚೆನ್ನಾಗಿ ಕಲರ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ಇದು ನಾನು ಯಾವುದೇ ಫಿಲ್ಟ್ರು ಯೂಸ್ ಮಾಡಿಲ್ಲ, ಸಿನಿಮ್ಯಾಟಿಕ್ ಮೋಡಲ್ಲೂ ಇಲ್ಲ, ಜಸ್ಟ್ ನಾರ್ಮಲ್ ವೀಡಿಯೋನಲ್ಲೇ ರೆಕಾರ್ಡ್ ಮಾಡಿರೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ವೀಡಿಯೋ, ಎಡಿಟ್ ಮಾಡೋದೇ ಬೇಕಾಗಿಲ್ಲ. ಆ್ಯಂಡ್ ಇದು ಬಂದು ಫೋಟೋ ಕ್ವಾಲಿಟಿ. ಫೋಟೋ ನೋಡಿ ಚೆನ್ನಾಗಿದೆ, ಡೀಸೆಂಟಾಗಿದೆ. ಸೊ ನೀವೇನಾದರೂ ಯಾವುದಾದ್ರು ಆ್ಯಕ್ಷನ್ ಕ್ಯಾಮ್ರಾ ತೊಗೋತೀರಾ ಅಂದರೆ ಕರೆಂಟ್ ಮಾಡೆಲ್ಗಿಂತ ಒಂದು ಪ್ರೀವಿಯಸ್ ಮಾಡೆಲ್ ತೊಗೊಳ್ಳಿ. ಸೊ ನಿಮಗೆ ಪ್ರೈಸಿಂಗಲ್ಲೂ ಕಡಿಮೆ ಆಗುತ್ತೆ. ಆ್ಯಂಡ್ ನೀವು ಸ್ಟಾರ್ಟಿಂಗ್ ತುಂಬ ಇನ್ವೆಸ್ಟ್ ಮಾಡೋ ನೆಸೆಸಿಟಿನೂ ಇರೋದಿಲ್ಲ. ಆ್ಯಂಡ್ ನಿಮ್ಗೆ ಅದು ಹ್ಯಾಂಡಿ ಆದಮೇಲೆ ಬೇಕಾದರೆ ನೀವು ದೊಡ್ಡ ಕ್ಯಾಮ್ರಾಗಳು ತೊಗೋಬೋದು. ತೊಗೊಳೋಕ್ಕೂ ಮುಂಚೆ ಸ್ವಲ್ಪ ವೆಯ್ಟ್ ಮಾಡಿ, ಆಫರ್ಗಳು ಬರುತ್ತೆ. ಆಫರ್ ಬಂದಮೇಲೆ ಪ್ರೈಸ್ ಡ್ರಾಪ್ ಚೆಕ್ ಮಾಡಿ ಒಳ್ಳೆ ಪ್ರೈಸಿಗೆ ಬಂದರೆ ತೊಗೊಳ್ಳಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ನಮ್ಮ DJI Action 4 ಅನ್ಬಾಕ್ಸ್ ಆ್ಯಂಡ್ ರಿವ್ಯೂ. ಸೊ ವಿಡಿಯೋ ನೋಡಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.